ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡೇ ಓದಿಕೇತೆ ಏನ್ಲಣ ಏನಪ್ಪ ಸಮಾಚಾರ? ಎಲ್ಲಿಗೆ ಬಂತ್ಲೆ ಕ್ರೈಸ್ ವೋಟಿಂಗ್ ಕೇಸು? ಕರೀಲ ಇಲ್ಲಿ ನಿಮ್ಮ CID ರವಿನ. ಅದು ಆಲ್ರೆಡಿ ರಿಪೋರ್ಟ್ ರೆಡಿ ಮಾಡ್ಕೊಂಡು ಕಳ್ಳರನ್ನ ಹಿಡಿದಾಕೈತಂತ ಕಣೆ. ನೋಡಿಲಿ ಹೇಳ್ತೈತೆ. NDA ಕಡೆಯಿಂದ 12 ಅಡ್ಡ ಮತಗಳಾಗಿರೋದು ಸ್ಪಷ್ಟ. ಬಿಜೆಪಿದೆ ಅನ್ನೋದು 4, NDAದ ಅನ್ನೋದು 8. ಪರವಾಗಿಲ್ಲ ಗಂಡ್ಲ, ಏನೋ ಇನ್ವೆಸ್ಟಿಗೇಷನ್ ಮಾಡಿರಂಗೈತಿ. ಕೊಟ್ಟಿದ್ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ತೋರಿಸ್ಕೊಳಕ್ ಮಾಡೈತೆ ಕಣೆ. ಮುಂದಕ್ಕೆ ಹೈಕಮಾಂಡ್ ನೋವೇ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಡ್ಲಿ ಅಂತವ. ಇದೇನೇ ಮಾಡಿದ್ರು ಹೈಕಮಾಂಡ್ ನಾವು 10 ರೂಪಾಯಿ ಬಿಟ್ಟು ಕೇಳೋದಿಲ್ಲ ಕಂಬುಡ್ಲೆ ಅಂದಂಗೆ. ಯಾರಂತಲ 15 ಜನ? 15 ಜನ ಅಲ್ಲ ಕಣ, 12 ಜನ. ಅದು ಇನ್ನೂ ಸೀಕ್ರೆಟ್ ಆಗೈತಂತೆ. ಮುಚ್ಚಿದ ಲಾಕೋಟಿಲಿ ಹೈಕಮಾಂಡ್ ಕೊಡ್ತದಂತೆ ಕಣ ಸೀಟಿ. ನಾವೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ, ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ ಮತ್ತು ಕೇಂದ್ರದ ನಾಯಕತ್ವಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ವರದಿಯನ್ನು ನಾವು ಕೊಡೋ ಕೆಲಸ ಮಾಡ್ತೇವೆ. ಒಳ್ಳೇದು ಕಂಬುಡ್ಲೆ. ಹಂಗಾರಿ ಈಗ ಧರ್ಮಸ್ಥಳದ ಕಡೆ ಆಣೆ ಮಾಡಕ್ ಹೋಗೋದಿಲ್ವಂತೇನ್ಲ? ಧರ್ಮಸ್ಥಳವನ್ನ ರಾಜಕೀಯ ಕ್ಷೇತ್ರ ಮಾಡೋ ಅಂತ ಬೇಡ. ಪಾರ್ಟಿ ಒಳಗಡೆ ಏನಿದೆ ಅದನ್ನ ಇಲ್ಲೇ ಸಾಲ್ವ್ ಮಾಡೋಣ. ವಿಜಿ ನೋಡಿದ್ರೆ ಹೋಯ್ತೀವಿ ಅಂತೈತಲ್ಲ ಅಣ್ಣ. ನನ್ನ ಅಭಿಪ್ರಾಯವನ್ನ ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಅಶೋಕ್ರವರು ಎಲ್ಲರ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ತಿಳಿಸಿದ್ದೇನೆ. ಧರ್ಮಸ್ಥಳ ಹೋಗೋರು ಡೆಲ್ಲಿಗೆ ಹಾಕೋದ್ರು, ಅವ್ರು ಎಲ್ಲಾರ ಹೋಗ್ಲಿ, ಈ ಪ್ರಿಯಾಂಕಿಗೆ ಏನಂತಲ ಪ್ರಾಬ್ಲಮ್ಮು? ಅದೆಲ್ಲಾರ್ಗು ಕೌಂಟ್ರ್ ಕೊಟ್ಟೆ ಕೊಡ್ತೀನಿ ಅಂತ ನಿಂತೈತೆ ಕಣೆ. ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಬಿಡುವದ. ನೋಡಿಲಿ ಈಸ್ಪರು ಎದೆ ಹೊಡ್ಕೊಳ್ಳೋ ಸತ್ಯ ಹೇಳೈತೆ. ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಬಿಜೆಪಿ ಬಂದು ಸೇರ್ಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಗೆ ಗೆದ್ರು. ಇದು ಏನ್ ಹೇಳ್ತೈತಿ ಅಂತವ? ಏನಾರ ಪ್ರಜ್ಞೆ ಮಾಡಿಕೊಂಡು ಹೇಳೈತೆ ಹೆಂಗ್ಲೆ? ಈಸ್ಪರು ಯಾವಾಗ ತಾನೇ ಪ್ರಜ್ಞೆ ಮಾಡಿಕೊಂಡು ಮಾತಾಡೈತಾನ. ಆದ್ರೆ ಈಗ ಇದು ಬಿಜೆಪಿಲಿಲ್ಲ, ಆಪರೇಷನ್ ಮಾಡಿದ್ದು ಯಡಿಯೂರಲ್ಮ. ಅದಕ್ಕೆ ಸತ್ಯನ ತೆಗೆದು ಹಂಗಂಗೆ ಆಚೆಗೆ ಹಾಕೈತೆ. ಈಗ ಆಪರೇಷನ್ ಮಾಡಿಸ್ಕೊಂಡು ಹೋಗಿದ್ವಲ್ಲ, ಅವು ಯಾವ ಇನ್ನೂ ಉತ್ತರ ಕೊಟ್ಟಿಲ್ವೇನ್ಲ ಈಸ್ಪರ್ರು ಮಾತಿಗೆ? ಎಷ್ಟಕ್ಕೆ ಡೀಲ್ ಆಗಿದ್ರಂತಲ? ಈಶ್ವರಪ್ಪನವರ ಹೇಳಿಕೆ ಅವರ ಅಜ್ಞಾನದ ಪ್ರದರ್ಶನವನ್ನು ತೋರಿಸಿದಂತಾಗಿದೆ. ಇದನ್ನೆಲ್ಲ ದಾಖಲೆ ಸಹಿತ ಈಶ್ವರಪ್ಪನವರು ಹಿಡಿದೇ ಹೋದ್ರೆ ಈಶ್ವರಪ್ಪನವರು ಸಾರ್ವಜನಿಕ ಜೀವನದಿಂದಲೇ ನಿವೃತ್ತಿ ಪಡಿತಕ್ಕಂಥದ್ದು ಒಳ್ಳೆಯದು. ಅಥವಾ ಅವರಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದ್ರೆ ಅವ್ರ ಮಾನಸಿಕ ಆಸ್ಪತ್ರೆ ಹೋಗ್ತಕ್ಕಂಥದ್ದು ಒಳ್ಳೆಯದು. ದುಡ್ಡು ಇಸ್ಕೊಂಡ್ರೆ ಅದಕ್ಕೆ ಸಾಕ್ಷಿ ಕೊಡು, ಇಲ್ಲಾಂದ್ರೆ ರಾಜಕೀಯ ಸನ್ಯಾಸ ತಗೊಂಬೇಕು ಅಂತ ವಾರ್ನಿಂಗ್ ಕೊಟ್ಟೈತೆ ಕಣೆ. ಆಲ್ರೆಡಿ ಈಸ್ಪರ್ರು ಸನ್ಯಾಸಿ ಆಗೋಗೈತೆ ಕಣ್ಲ. ಅದಕ್ಕೆ ಈ ಸತ್ಯನ ಮೆಟ್ಟಲು ಹೊಡೆದಂಗೆ ಹೇಳ್ತಾ ಇರೋದು. ಇದ್ರ ಮಾಹಿತಿಗೆ ಬಾಂಬೆ ಬಾಯ್ಸ್ ಏನ್ ಹೇಳ್ತಾವೋ ಕಾಯ್ದು ನೋಡೋಣ. ಈಗ ನಡ್ಲೆ ಶಿವನಿ ಶಂಭುಲಿಂಗ. Oh